कलबुर्गी जिले के जेवर्गी तालुका के गुड्डूर और इजेरी गांव में हुए 2 गंभीर चोरी और लूट के मामलों का जेवर्गी पुलिस ने सफलतापूर्वक खुलासा किया है। गुड्डूर गांव में घर में चोरी के केस में लगभग 4.70 लाख रुपए के सोने और चांदी के गहने चुराने वाले आरोपी को पुलिस ने 7 दिसंबर 2025 को गिरफ्तार करते हुए 51 ग्राम सोना और 212 ग्राम चांदी बरामद की है। वहीं इजेरी गांव में चाकू के बल पर महिला से लूट के मामले में पुलिस ने 13 दिसंबर 2025 को आरोपी को पकड़कर उसके पास से 16 ग्राम सोने के गहने बरामद किए हैं। डीएसपी लोकेश्वर अप्पा के मार्गदर्शन और सीपीआई राजेश साहिब नाडप के नेतृत्व में जेवर्गी पुलिस ने दोनों ही मामलों को सुलझाकर बड़ी सफलता हासिल की है। This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. November 2025 ರಂದು ಶಾಬಾದ್ ಟೌನ್ ಬೆಂಡಿ ಬಜಾರ್ ರೈಲ್ವೆ ಠಾಣೆ ಪಕ್ಕದಲ್ಲಿ ಒಂದು ಪಾರ್ಕ್ ಮಾಡಿರುವಂತಹ ಒಂದು ಹೋಂಡಾ ಆಕ್ಟಿವಾ ಕಳ್ಳತನ ಆಗಿರುತ್ತದೆ। ಇದು ಸಂಬಂಧ ನಾವು ಒಂದು ಕೇಸನ್ನು ಕಳ್ಳತನ ಪ್ರಕರಣವನ್ನು ಶಾಬಾದ್ ಪೊಲೀಸ್ ಠಾಣೆ ದಾಖಲಿಸಿಕೊಂಡಿರ್ತೇವೆ। ಪದೇ ಪದೇ ಅಲ್ಲಿ ಕಳ್ಳತನ ಆಗಿರೋದು ನಮ್ಮ ಗಮನಕ್ಕೆ ಬಂದಿದ್ದಾಗ ಬೀಟ್ ಎಲ್ಲ ಸರ್ವ್ ಮಾಡ್ತಾ ಇದ್ವಿ, ಕ್ರೈಮ್ ಟೀಮ್ ಪೆಟ್ರೋಲಿಂಗ್ ಮಾಡ್ತಿದ್ದಾಗ ಇಬ್ಬರು ಜುವನೈಲ್ಸ್ ಅಂದರೆ ಏನು ಸಂಘರ್ಷಕ್ಕೊಳಗಾದ ಇಬ್ಬರು ಬಾಲಕರು ಅಂದರೆ ಜುವನೈಲ್ಸ್ ಅವರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಿದ ಮೇಲೆ ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರೋ ಬಗ್ಗೆ ಒಪ್ಕೊಂಡಿರ್ತಾರೆ। ಅವರಿಂದ ಈ ಕಳ್ಳತನ ಆಗಿರುವಂಥ ಹೋಂಡಾ ಆಕ್ಟಿವಾ ಸ್ಕೂಟರನ್ನು ನಾವು ರಿಕವರಿ ಮಾಡಿದ್ವಿ। ಅದರ ಜೊತೆ ನಾವು ಇನ್ನೊಂದು 2 ಬೈಕ್ ಕಳ್ಳತನಗಳನ್ನು ಆಗಿರುವಂಥ ಬೈಕ್ಸ್ನು ರಿಕವರಿ ಮಾಡಿದ್ದೇವೆ। ಒಟ್ಟಾರೆ ಅವರ ಕಡೆ ಟೋಟಲ್ 3 ಮೋಟರ್ ಸೈಕಲ್ಸ್ ವರ್ತ್ 90,000 ಪ್ರಾಪರ್ಟಿನ ಜಪ್ತಿ ವಶಪಡಿಸಿಕೊಂಡಿದ್ದೇವೆ। ಸೊ ಟೋಟಲ್ 3 ಬೈಕ್ಸ್ ರಿಕವರಿ ಮಾಡಿದ್ದಕ್ಕೆ ಟೋಟಲ್ 2 ಕೇಸಸ್, ಇದರಲ್ಲಿ ಒಂದು ಟೆಂಪಲ್ ಥೆಫ್ಟ್ ಮತ್ತು ಬೈಕ್ ಥೆಫ್ಟ್ ಅಫೆಂಡರ್ ಹಿಡಿದು ಪ್ರಾಪರ್ಟಿ ರಿಕವರಿ ಮಾಡಿದ್ದಕ್ಕೆ ನಾನು ಎಂಟೈರ್ ಶಾಬಾದ್ ಸಬ್ ಡಿವಿಷನ್ ಟೀಮ್ ಮತ್ತು ಶಾಬಾದ್ ಟೌನ್ ಪೊಲೀಸ್ ಟೀಮ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ। ಇನ್ನೇನಾದರೂ ಕ್ವಶನ್ಸ್ ಇದೆಯಾ? ಮೊದಲನೇ ಕೇಸು ಇದು ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 27 ನವೆಂಬರ್ಗೆ ಸಂಜೆ 5 ಗಂಟೆ ಸಮಯದಲ್ಲಿ ಗೂಡೂರು ಎಸ್ಎ ಗ್ರಾಮದಲ್ಲಿ ಒಂದು ಲಾಕ್ ಆಗಿರುವಂತಹ ಮನೆ ಕೀಲಿಯನ್ನು ಮುರಿದು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಅಲ್ಮಿರಾಲಿರುವಂತಹ 109 ಗ್ರಾಮ್ಸ್ ಆಫ್ ಗೋಲ್ಡ್ ಆರ್ನಮೆಂಟ್ಸು ಮತ್ತು 212 ಗ್ರಾಮ್ಸ್ ಆಫ್ ಸಿಲ್ವರ್ ಆರ್ನಮೆಂಟ್ಸು ಮತ್ತು 1800 rupees ಆಫ್ ಕ್ಯಾಶ್, ಟೋಟಲ್ ಒಟ್ಟು 4,70,000 ವರ್ತ್ ಆಫ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಕ್ಯಾಶ್ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ। ಈ ಸಂಬಂಧ ಫಿರ್ಯಾದಿ ದ್ರೌಪದಿ ಗಂಡ ಯಲ್ಲಾಲಿಂಗ್ ನಾಗನಹಳ್ಳಿ ಅಂತ ಅವರ ದೂರಿನ ಆಧಾರದ ಮೇಲೆ ನಾವು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ 318/2025 ಒಂದು ಕಳ್ಳತನ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ। ಈ ಆರೋಪಿ ಪತ್ತೆ ಕುರಿತು ಡಿವೈಎಸ್ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಸಿಪಿಐ ಜೇವರ್ಗಿ ರಾಜಾ ಸಾಹೇಬ್ ನಡಾಫ್ ಮತ್ತು PSI ಕಲಾವತಿ ಗಜಾನನ್ ಬಿರಾದರ್ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ತುಕಾರಾಮ್, ಮಲ್ಲಣ್ಣ, ರಾಜಶೇಖರ್, ರಮೇಶ್, ಗಿರೀಶ್ ಇವರೆಲ್ಲ ಒಂದು ತಂಡವಾಗಿ ರಚನೆ ಮಾಡಿದ್ದೇವೆ। ಅವರೆಲ್ಲ ಎಲ್ಲ ಕಡೆ ಎಲ್ಲ ಈ ಹಳೆಯ ಆರೋಪಿಗಳು ಯಾರಿದ್ದಾರೆ, ಯಾಕಂದರೆ ಈ ಕೇಸು ಡೇ ಟೈಮಲ್ಲಿ ಆಗಿದೆ, ಡೇ ಟೈಮ್ ಸಂಜೆ 5 to 5:15 PM ಅವಧಿಯಲ್ಲಿ ಆಗಿರುವಂಥ ಘಟನೆ। ಈ ಥರ ಡೇ ಕಳ್ಳತನ ಮಾಡೋರು ಯಾರಿದ್ದಾರು ಮತ್ತು ಯಾರು ಈ ಸೈಡ್ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅನ್ನೋದು ನಾವು ಸರ್ಚ್ ಮಾಡಿ ಎಲ್ಲ ಐಡೆಂಟಿಫೈ ಮಾಡಿದ ಮೇಲೆ ಒಬ್ಬರು ಸುನೀಲ್ ತಂದೆ ಪರಶುರಾಮ್ ಪವಾರ್ ಅಂತ ಯಡ್ರಾಮಿದವರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದು ನಾವು ಗೊತ್ತಾಗಿದ ಮೇಲೆ ಅವ್ರಿಗೆ ನಾವು ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರೆಲ್ಲ ಈ ತರಹ ಮಾಡಿದಾಗ ಒಪ್ಕೊಂಡಿರ್ತಾರೆ। ಇವರು ಮೇನ್ ಇವ್ರದ್ದು ಹಿನ್ನೆಲೆ ನೋಡಿದರೆ ಇವ್ರದ್ದು ಈಗಾಗಲೇ ಯಡ್ರಾಮಿಯಲ್ಲಿ ಇವ್ರ ಮೇಲೆ 3 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದೇವೆ ಮತ್ತು ಇವ್ರ ಮೇಲೆ ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡು ಇದೆ। ಇವ್ರದ್ದು MO ಯಾವ ತರಹ ಅಂದರೆ ಇವರು ಡೇ ಟೈಮಲ್ಲಿ ಎಲ್ಲ ರೆಕ್ಕಿ ಮಾಡ್ತಾ ಇರ್ತಾರೋ, ಎಲ್ಲ ಮನೆಗಳು ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿ ಅದರಲ್ಲಿ ಲಾಕ್ಡ್ ಹೌಸಸ್ಸು ಅದನ್ನು ಸ್ವಲ್ಪ ದೂರ ಇರುವಂಥ ಅಂದರೆ ಲಾಸ್ಟ್ ಮನೆಗಳು ಯಾರು ಇರುತ್ತೋ ಮತ್ತು ಲಾಕ್ ಆಗಿರುವಂಥ ಮನೆಗಳನ್ನ ಸರ್ಚ್ ಮಾಡ್ಕೊಳ್ತಾರೋ ಅದು ಬಂದು ಕೀಲಿ ಮುರಿದು ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಏನು ಸಿಗುತ್ತೋ ಗೋಲ್ಡ್ ಆರ್ನಮೆಂಟ್ಸ್ ಆಗಲಿ ಅಥವಾ ಏನೇನು ಸಿಗುತ್ತೋ ಅದೆಲ್ಲ ಕಳ್ಳತನ ಮಾಡ್ಕೊಂಡು ಹೋಗೋದು ಇವರು MO ಇದೆ। ಇದೇ ಥರ ಅವರು ಈಗಾಗಲೇ 3 ಕೇಸಸ್ ಯಡ್ರಾಮಿಯಲ್ಲಿ ದಾಖಲಾಗಿದೆ।
ಅಂಡ್ ಇವರು ಒಬ್ಬರೇ ಆಗಿ ಕಳ್ಳತನ ಮಾಡ್ತಾರೆ, ಇವರ ಜೊತೆಯಲ್ಲಿ ಯಾರು ಅಸೋಸಿಯೇಟ್ಸ್ ಇರುವುದಿಲ್ಲ. ಸೊ ನಾವು ಈ ಡೇ ಟೈಮ್ HBTನ ಪತ್ತೆ ಮಾಡಿ ಇದರಲ್ಲಿ ನಾವು ಟೋಟಲ್ 51 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 212 ಗ್ರಾಮ್ಸ್ ಆಫ್ ಸಿಲ್ವರ್ ಆಭರಣಗಳನ್ನು ನಾವು ಆರೋಪಿತನಿಂದ ಜಪ್ತಿಪಡಿಸಿಕೊಂಡಿದ್ದೇವೆ. ಸೊ ಇದು ಡೇ ಟೈಮ್ HBT ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು CPI ಜೀವರ್ಗಿ ಮತ್ತು PSI ಲಾ ಅಂಡ್ ಆರ್ಡರ್ ಮತ್ತು PSI ಕ್ರೈಮ್ ಜೀವರ್ಗಿ ಮತ್ತು ಒಂದು ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನೊಂದು ಸೇಮ್ ಜೀವರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ 1, 2025 ರಂದು ಅರ್ಲಿ ಮಾರ್ನಿಂಗ್ ಅರೌಂಡ್ 3 to 4 AM ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಈ ಚಾಕು ಹಿಡ್ಕೊಂಡು ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವ್ರು ಗಾಯ ಮಾಡಿರ್ತಾರೆ. ಈ ಸಂಬಂಧ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ. ಇದು ಕ್ರೈಮ್ ನಂಬರ್ ಬಂದು 320/2025. ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ. ಆಲ್ಮೋಸ್ಟ್ ಅವರು 60+ ಏಜ್ಡ್ ಇದ್ದಾರೆ. ಅವರು ಮಕ್ಕಳು ಹೈದರಾಬಾದಲ್ಲಿ ಇರ್ತಾರೆ, ಬಟ್ ಇವರೊಬ್ಬರೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ನಾವು ಇವರ ಆರೋಪಿನ ಪತ್ತೆ ಕುರಿತು ನಮ್ಮ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ CPI ಜೀವರ್ಗಿ ಮತ್ತು PSI ಕಲಾವತಿ ಮತ್ತು ಗಜಾನನ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ, ಬಾಗಪ್ಪ, ರಾಜಶೇಖರ್, ರಮೇಶ್, ಶ್ರೀಮಂತ್, ಶಿವಲಿಂಗಪ್ಪ ಇವರನ್ನು ಸೇರಿಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಬಟ್ ಅದರಲ್ಲಿನೂ ನಮಗೆ ಡಾಗ್ ಅದನ್ನು ಒಂದು ಹೆಲ್ಪ್ ಆಗಿದೆ. ಇದು ಇನಿಷಿಯಲ್ ಆಗಿ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿದಾಗ ಡಾಗ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ. ಸೊ ಅದರಿಂದ ಅವ್ರನ್ನೂ ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಅವರು ಗ್ರ್ಯಾಂಡ್ ಸನ್ ಮೊಮ್ಮಗ ಆಗಿರ್ತಾನೆ. ಮೊಮ್ಮಗ ಇವರು ಫಿರ್ಯಾದಿ ಬಂದು ವಿಕ್ಟಿಮ್ ಬಂದು ಅಮೀರ್ ಬಿ ಅಂತ, ಅವರು ದೂರದ ರಿಲೇಷನ್ ಯೂನಸ್ ಅಂತ ಇಲ್ಲ, ಅಂದರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತಾರೆ, ಬಟ್ ದೂರದ ರಿಲೇಷನ್. ಅವ್ರ ಅಜ್ಜ ಆ ಟೈಮಲ್ಲಿ ಅವ್ರ ರಿಲೇಷನಲ್ಲಿ ಅವ್ರ ಮೊಮ್ಮಗ ಆಗ್ತಾನೆ. ಅವ್ರ ಹೆಸರು ಬಂದು ಯೂನಸ್ ಅಂತ. ಇವರು ಈಜೇರಿ ಲೋಕಲಲ್ಲೇ ಇರ್ತಾರೆ. ಇವರಿಗೆ ಮದ್ಯಪಾನ ಅಂದರೆ ಕುಡಿಯುವುದು ಅಭ್ಯಾಸ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ ಮತ್ತು ಎಲ್ಲ ಕಡೆ ಸಾಲ ಮಾಡಿರ್ತಾನೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅವ್ರು ಏನು ಮಾಡಬೇಕು, ದುಡ್ಡು ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಇವರೊಬ್ಬರೇ ಅಮೀರ್ ಬಿ ಅನ್ನೋರೊಬ್ಬರೇ ಮನೆಯಲ್ಲಿ ಇರ್ತಾರೆ ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ರಿಲೇಷನ್ ಅವರೆಲ್ಲ ಹೈದರಾಬಾದಲ್ಲಿ ಇರ್ತಾರೆ. ಒಬ್ಬರೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ ಮೇಲೆ ಆ ನೈಟು ಅವರು ಮನೆಗೆ ಹೋಗ್ಬಿಟ್ಟು ನಮ್ಗೆ ಪತ್ತೆ ಏನಂತಾರೆ ಅದು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ. ಅವ್ರು ಯಾರಿದ್ದಾರೆ ಈ ಸಮಯದಲ್ಲಿ ಅಂತ ಅಮೀರ್ ಬಿ ಅನ್ನೋರು ಡೋರ್ ಓಪನ್ ಮಾಡ್ತಾರೆ. ಅವರು ಓಪನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕುತ್ತಿಗೆಗೆ ಹಿಡಿದು ಚಾಕುವಿಂದ ಹಲ್ಲೆ ಮಾಡಿ ಅವರು ಈ ಕೊರಳಲ್ಲಿರುವಂಥ ಒಂದು ಬಂಗಾರ ಆಭರಣ ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಾರೆ. ಸೊ ಅವ್ರನ್ನೇ ಪತ್ತೆ ಮಾಡಿ ಅವರು ಈ ಕೃತ್ಯ ಮಾಡಬೇಕಾದ್ರೆ ಅವ್ರು ಫೇಸ್ ಮಾಸ್ಕ್ ಹಾಕ್ಕೊಂಡು ನೈಟ್ ಟೈಮ್ ಎಂಟ್ರಿ ಮಾಡಿದ್ದಾರೆ. ಅಲ್ಲಿಂದ ಹಲ್ಲೆ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಪರಾರಿ ಆಗಿರ್ತಾರೆ. ಸೊ ಅವ್ರನ್ನೆಲ್ಲ ಟೋಟಲ್ ನಾವು ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದ ಮೇಲೆ ಅವರು ಈ ಥರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ ಇದೆ, ಎಲ್ಲ ಕಡೆ ಸಾಲ ಮಾಡ್ಕೊಂಡಿರ್ತಾರೆ, ಬಟ್ ದುಡ್ಡು ಅವಶ್ಯಕತೆ ಜಾಸ್ತಿ ಇತ್ತು. ಅದರಿಂದ ಇವರು ಒಬ್ಬರೇ ಮಹಿಳೆ ಅವ್ರಿಗೆ ಇರುವುದರಿಂದ ಅವ್ರಿಗೆ ಯಾರೂ ಇಲ್ಲ ಅಂತ ನೋಡಿಕೊಂಡು ಆ ದಿನ ನೈಟ್ ಅವರು ಈ ಪ್ರಾಪರ್ಟಿ ಅಫೆನ್ಸ್ ಮಾಡಿರ್ತಾರೆ. ಮತ್ತು ಇವರು ಮೇಲೆ ಯಾವುದೇ ತರಹ ಹಳೆ ಕೇಸಸ್ ಇರುವುದಿಲ್ಲ. ಇವ್ರನ್ನ ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಟ್ಟಿದ್ದು ಅವರ ಕಡೆಯಿಂದ ನಾವು ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದೇವೆ. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.